ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನಲ್ಗೆ ಸ್ವಾಗತ. ಪ್ರತಿದಿನ ಭದ್ರಾ ಡ್ಯಾಮ್ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಸ್ನೇಹಿತರೆ, ಭದ್ರಾ ಅಚ್ಚುಕಟ್ಟು ಪ್ರದೇಶದ ರೈತರ ಬೆಳೆಗಳಿಗೆ ಇದುವರೆಗೂ ಸಮರ್ಪಕವಾಗಿ ಕಾಲುವೆ ಮೂಲಕ ನೀರು ಹರಿಸದ ರಾಜ್ಯ ಸರ್ಕಾರ ಇದೀಗ ಭದ್ರಾ ಮೇಲ್ದಂಡೆ ಯೋಜನೆಗೆ ನೀರು ಹರಿಸುವ ಆದೇಶ ಹೊರಡಿಸಿರುವುದು ಭದ್ರಾ ಅಚ್ಚುಕಟ್ಟು ಪ್ರದೇಶದ ರೈತರಿಗೆ ತುಂಬ ಬೇಜಾರಾಗಿದೆ. ರೈತರು ತುಂಬ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಸ್ನೇಹಿತರೆ, ಭದ್ರಾ ಮೇಲ್ದಂಡೆ ಯೋಜನೆಯಡಿ ಚಿತ್ರದುರ್ಗ ಶಾಖಾ ಕಾಲುವೆ ವ್ಯಾಪ್ತಿಯ ಕೆರೆಗಳಿಗೆ ಹಾಗೂ ವಾಣಿ ವಿಲಾಸ ಸಾಗರ ಜಲಾಶಯಕ್ಕೆ ನೀರು ಹರಿಸುವ ಉದ್ದೇಶದಿಂದ ಭದ್ರಾ ಡ್ಯಾಮಿಂದ 3 TMC ನೀರನ್ನು ಕೊಡಬೇಕು ಎಂದು ರಾಜ್ಯ ಸರ್ಕಾರ ಆದೇಶ ಮಾಡಿದೆ. ಸ್ನೇಹಿತರೆ, ನಿಯಮದಂತೆ ಮೊದಲು ತುಂಗಾ ಜಲಾಶಯದಿಂದ ಭದ್ರಾ ಜಲಾಶಯಕ್ಕೆ 17 TMC ನೀರನ್ನು ಲಿಫ್ಟ್ ಮಾಡಿದ ನಂತರ ಭದ್ರಾ ಮೇಲ್ದಂಡೆ ಯೋಜನೆಗೆ ನೀರು ಹರಿಸಬೇಕಾಗಿದೆ. ಸ್ನೇಹಿತರೆ, ಇನ್ನೂ ಆ ಪ್ರಾಜೆಕ್ಟ್ ಕಂಪ್ಲೀಟ್ ಆಗಿಲ್ಲ. ಅದಕ್ಕೂ ಮುಂಚೆನೇ ಕರ್ನಾಟಕ ರಾಜ್ಯ ಸರ್ಕಾರ ಭದ್ರಾ ಮೇಲ್ದಂಡೆ ಕಾಲುವೆಗೆ ನೀರು ಬಿಡಲು ಹೊರಟಿದೆ. ಸ್ನೇಹಿತರೆ, ಭದ್ರಾ ಡ್ಯಾಮಿನ ನೀರಿನ ಫಲಾನುಭವಿಗಳು ಎಡದಂಡೆ ಮತ್ತು ಬಲದಂಡೆ ಕಾಲುವೆಯ ರೈತರು. ಅವರಿಗೆ ಇನ್ನೂ ಭತ್ತ ಬೆಳೆಯುವುದಕ್ಕೆ ನೀರು ಕೊಟ್ಟಿಲ್ಲ. ಭದ್ರಾ ಮೇಲ್ದಂಡೆ ಕಾಲುವೆಗೆ 3 TMC ನೀರನ್ನು ಕೊಡುವುದಾಗಿ ರಾಜ್ಯ ಸರ್ಕಾರ ಆದೇಶ ಹೊರಡಿಸಿದೆ. ಸ್ನೇಹಿತರೆ, ಇದು ನನಗೆ ಸರಿ ಕಾಣಿಸ್ತಿಲ್ಲ. ಸರಿನೋ ತಪ್ಪು ಅಂತ ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಸ್ನೇಹಿತರೆ, ಇವತ್ತು ಡ್ಯಾಮ್ನ ನೀರಿನ ಮಟ್ಟ ಎಷ್ಟಿದೆ ಅಂತ ನೋಡೋಣ. ದಿನಾಂಕ 26/8/2026 ಡ್ಯಾಮ್ನ ನೀರಿನ ಮಟ್ಟ 176 ಅಡಿ 4 ಇಂಚಿದೆ. ಇನ್ನು ಸ್ಟೋರೇಜ್ ಕೆಪಾಸಿಟಿ ವಿಷಯಕ್ಕೆ ಬಂದರೆ 59 TMC ನೀರು ಸಂಗ್ರಹವಾಗಿದೆ. ಇವತ್ತು ಡ್ಯಾಮಲ್ಲಿ ಟೋಟಲ್ ಸ್ಟೋರೇಜು 71 TMC ನೀರು ಸಂಗ್ರಹ ಮಾಡ್ಬೋದು. ಇನ್ನು ಒಳ ಹರಿವು ವಿಷಯಕ್ಕೆ ಬಂದರೆ 5739 ಕ್ಯೂಸೆಕ್ಸ್ ನೀರು ಒಳ ಹರಿವು ಬರ್ತಿದೆ. ಸ್ನೇಹಿತರೆ, ಕಳೆದ ಒಂದು ವಾರದಿಂದ 3000-4000 ಇದ್ದಿದ್ದ ಒಳ ಹರಿವು ಇವತ್ತು ಜಾಸ್ತಿ ಆಗಿದೆ, 5700 ಆಗಿದೆ. ಮಲೆನಾಡು ಭಾಗದಲ್ಲಿ ಮಳೆ ಚೆನ್ನಾಗಿ ಆಗ್ತಿರೋ ಕಾರಣದಿಂದ ನೋಡ್ತಿರ್ಬೋದು, ಕಳೆದ 2-3 ದಿನದಿಂದ ಮಳೆ ಚೆನ್ನಾಗಾಗ್ತಿದೆ ಕರ್ನಾಟಕ ರಾಜ್ಯದಲ್ಲಿ. ಅದಕ್ಕೋಸ್ಕರ ಭದ್ರಾ ಡ್ಯಾಮ್ನ ಒಳ ಹರಿವು ಚೆನ್ನಾಗಿ ಏರಿಕೆ ಆಗ್ತಿದೆ. ಇನ್ನು ಹೊರ ಹರಿವು ವಿಷಯಕ್ಕೆ ಬಂದರೆ 206 ಕ್ಯೂಸೆಕ್ ನೀರು ಹೊರ ಹರಿವು ಹೋಗ್ತಿದೆ. ಮತ್ತು ಬಲದಂಡೆ ಮತ್ತು ಎಡದಂಡೆ ಕಾಲುವೆಗೆ ಯಾವುದೇ ರೀತಿ ನೀರು ಬಿಡ್ತಾ ಇಲ್ಲ. ಸ್ನೇಹಿತರೆ, ಕಳೆದ ವರ್ಷ ಇದೇ ದಿನಕ್ಕೆ 184 ಅಡಿ ಇತ್ತು ಸ್ನೇಹಿತರೆ ಡ್ಯಾಮಲ್ಲಿ. ಆವಾಗ ಡ್ಯಾಮ್ನ ಸ್ಟೋರೇಜ್ ಕೆಪಾಸಿಟಿ 69 TMC ನೀರು ಸಂಗ್ರಹವಾಗಿತ್ತು. ಇವತ್ತು ಡ್ಯಾಮಲ್ಲಿ 59 TMC ನೀರು ಮಾತ್ರ ಸಂಗ್ರಹವಾಗಿದೆ. ಕಳೆದ ವರ್ಷ ಈ ವರ್ಷ ಕಂಪೇರ್ ಮಾಡಿದರೆ ಇನ್ನೂ 10 TMC ನೀರು ಸಂಗ್ರಹವಾಗಬೇಕು ಡ್ಯಾಮಲ್ಲಿ. ಕಳೆದ ವರ್ಷ ಒಳ ಹರಿವು 6511 ಬರ್ತಿತ್ತು, ಈ ವರ್ಷ 5739 ಕ್ಯೂಸೆಕ್ಸ್ ಬರ್ತಿದೆ. ಅಂತ ಏನು ವ್ಯತ್ಯಾಸ ಇಲ್ಲ. ಸ್ನೇಹಿತರೆ, ಪ್ರತಿದಿನ ಭದ್ರಾ ಡ್ಯಾಮ್ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.